ಇತ್ತೀಚೆಗೆ ತುಂಬಾ ಜನರ ಬಾಯಲ್ಲಿ ರೋಬೋಟಿಕ್ ಸರ್ಜರಿ ಅನ್ನೋದು ಕೇಳಿಸ್ಕೊಳ್ತಾ ಇದೆ. ಸೊ ತುಂಬಾ ಜನಕ್ಕೆ ಮೂಢನಂಬಿಕೆ ಏನು ರೋಬೋಟ್ ಆಪರೇಟ್ ಮಾಡುತ್ತಾ ಅಲ್ವಾ? ಸಾಧಾರಣವಾಗಿ ಇದು ಈ ಮಿತ್ ತುಂಬಾ ವ್ಯಾಲಿಡ್. ಯಾಕಂದ್ರೆ ರೋಬೋಟ್ ಅಂದ್ರೆ ಅದ್ರ ಪಾಡಿಗೆ ಕೆಲಸ ಮಾಡ್ತದೆ. ಇಲ್ಲ, ಇದರಲ್ಲಿ ರೋಬೋಟ್ ಕೌನ್ಸಲ್ ಅಂತ ಇರುತ್ತೆ. ಅಲ್ಲಿ ಸರ್ಜನ್ ಆಪರೇಟ್ ಮಾಡಬೇಕು. ಅಂದ್ರೆ ವ್ಯಕ್ತಿನ ರೋಬೋಟ್ ರಿಪ್ಲೇಸ್ ಮಾಡಿಲ್ಲ, ವ್ಯಕ್ತಿಗೆ ಸಹಕಾರ ಮಾಡಕ್ಕೆ ರೋಬೋಟ್ ಬಂದಿದೆ. ಏನ್ ಸಹಕಾರ ಮಾಡುತ್ತೆ? ಸೊ ರೋಬೋಟಿಕ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಎರಡು ಕೂಡ ಕ್ಯಾಮ್ರಾ ಹಾಕಿ ಮಾಡುವಂತದ್ದು. ಇದರಲ್ಲಿ ಕ್ಯಾಮ್ರಾ ಹಾಕಿದ್ಮೇಲೆ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಸ್ ನನ್ನ ಬಾಡಿಯಲ್ಲಿ ಆಪರೇಟ್ ಮಾಡುವಂತ ಜಾಗ ತಂದ ಮೇಲೆ ಸರ್ಜನ್ ರೋಬೋಟಿಕ್ ಕೌನ್ಸಲ್ ಹೋಗಿ ಆಪರೇಟ್ ಮಾಡ್ತಾರೆ. ಅದು ಅಡ್ವಾಂಟೇಜಸ್ ಏನಂದ್ರೆ ಪ್ರಿಸಿಷನ್ ತುಂಬಾ ಸೂಕ್ಷ್ಮವಾಗಿರುತ್ತೆ. ನರ ನಾಡಿಗಳು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡು, ಹಾಗೂ ಬ್ಲಡ್ ಲಾಸ್ ತುಂಬಾ ಕಡಿಮೆ. ಯಾಕಂದ್ರೆ ನಮ್ಗೆ ಪ್ರತಿಯೊಂದು ರಕ್ತನಾಳನ್ನು ಕಾಣಿಸ್ತಿರುತ್ತಲ್ಲ, ಸೂಕ್ಷ್ಮ ಡಿವಿಷನ್ ಆಗಿ ಡಿಸೆಕ್ಷನ್ ಆಗುತ್ತೆ. ಮೂರನೇದು ಪೇನ್ ಸ್ಕೋರ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಲ್ಯಾಪ್ರೋಸ್ಕೋಪಿ. ಸೊ ಈ ಒಂದು ಸರ್ಜರಿನ ನಾನು ಅರ್ನಿಯಾ ಟ್ರೀಟ್ಮೆಂಟ್ಗೆ, ಗಾಲ್ಬ್ಲಾಡರ್ ಸರ್ಜರಿಗೆ, ಐಎಟಲ್ ಅರ್ನಿಯಾಗೆ ಹಾಗೂ ಇಂಗ್ವೈನಲ್ ಅರ್ನಿಯಾಗೆ, ಆಮೇಲೆ ಬ್ಯಾರಿಟ್ರಿಕ್ ಸರ್ಜರಿಗೆ ನಾನು ಇದನ್ನ ಅಳವಡಿಸ್ಕೊಳ್ತಿದ್ದೀನಿ.